ಬೆಂಗಳೂರಲ್ಲಿ ಇಬ್ಬರು ಯುವತಿಯರ ರಂಪಾಟ ಆಗಿದೆ. ನಡು ರಸ್ತೆಯಲ್ಲಿ ಭಾರಿ ಹಂಗಾಮ ಸೃಷ್ಟಿ ಮಾಡಿದ್ರು. ಕಾರಣ ಗಾಂಜಾ ನಶೆ ಇತ್ತು ಅನ್ನುವಂತ ಅನುಮಾನ ಇದೆ. ಗಾಂಜಾ ನಶೆಯಲ್ಲಿ ಇವರು ಈ ಕಿರಿಕನ್ನ ಮಾಡಿದ್ರು. ಸ್ಕೂಟರ್ನಲ್ಲಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಅದಾದ್ಮೇಲೆ ನಡು ರೋಡಲ್ಲಿ ಹೈ ಡ್ರಾಮಾ ಆಗಿದೆ. ನಶೆಯಲ್ಲಿ ಹೈ ಡ್ರಾಮಾ ಮಾಡಿದ್ದಾರೆ. ಯುವತಿಯರಿಂದ ಭಾರಿ ಹಂಗಾಮ ಸೃಷ್ಟಿಯಾಗಿದೆ. ದೊಡ್ಡ ಹೈ ಡ್ರಾಮಾನೇ ಸೃಷ್ಟಿ ಮಾಡಿದ್ದಾರೆ. ಸ್ಕೂಟರ್ನಲ್ಲಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದು ನಶೆಯಲ್ಲಿ ತೇಲಾಡ್ತಾ ಇದ್ದವರ ಹೈ ಡ್ರಾಮಾದ ಸುದ್ದಿ ಇದು. ಹುಳಿಮಾವು ಬಳಿ ತಡರಾತ್ರಿ ನಡೆದಿರುವಂತಹ ಘಟನೆ. ಮೊದಲಿಗೆ ಕಾರಿಗೆ ಡಿಕ್ಕಿ ಹೊಡೆದು ಅವಾಚ್ಯವಾಗಿ ನಿಂದಿಸಿದ್ದಾರೆ. ಅವರೇ ಅಸಭ್ಯ ಸನ್ನೆ ಮಾಡಿ ಜೊತೆಗೆ ಹಲ್ಲೆ ಮಾಡಿದ್ದಾರೆ. ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾರಿಗೆ ಬಂದು ಡಿಕ್ಕಿ ಹೊಡೆದ ನಂತರದಲ್ಲಿ ಇದಷ್ಟೇ ಅಲ್ಲದೆ ಕೈಗೆ ಚೈನ್ ಸುತ್ತಕೊಂಡು ರೌಡಿಗಳ ರೀತಿ ಹಲ್ಲೆ ಮಾಡಿದ್ದಾರೆ. ಇಬ್ಬರು ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಶೆಯಲ್ಲಿ ನಡುರಸ್ತೆಯಲ್ಲೇ ಯುವತಿಯರ ರಂಪಾಟ ಆ ಮಟ್ಟಿಗೆ ಇತ್ತು. ಪೊಲೀಸರು ಬಂದು ಇಬ್ಬರು ಯುವತಿಯರನ್ನ ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ. ಮಧ್ಯರಾತ್ರಿ ನಡೆದಂತಹ ಘಟನೆ ಇದು. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕುಡಿದ ಹೊತ್ತಿನಲ್ಲಿ ಯಾವ ರೀತಿಯಾಗಿ ತುರಾಡ್ತಾ ಇದ್ರು ಅಂತ ಅಸಭ್ಯವಾಗಿ ಕೈ ಸನ್ನೆ ತೋರಿಸ್ತಾ ಸಿಕ್ಕವರಿಗೆ ಅವಾಚ್ಯವಾಗಿ ನಿಂದಿಸ್ತಾ ಬೈತಾ ಕೈಗೆ ಚೈನ್ ಅನ್ನ ಸುತ್ತಕೊಂಡು ಹಲ್ಲೆ ಮಾಡಿದ್ದಾರೆ. ರೌಡಿಗಳ ರೀತಿಯಲ್ಲಿ, ಲೇಡಿ ಡಾನ್ ಅನ್ನೋ ರೀತಿಯಲ್ಲಿ ಡಿಕ್ಕಿ ಹೊಡೆದಿದ್ದು ಇವರೇ, ಅವಾಚ್ಯವಾಗಿ ಬೈದಿದ್ದು ಇವರೇ, ಹಲ್ಲೆ ಮಾಡಿದ್ದು ಇವರೇ. ಈ ಕಾರಣದಿಂದ ಪೊಲೀಸರು ಇಬ್ಬರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. कौन कितने भवन है, कौन कितने भवन है. ಪಿಕಪ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೆ, ಕ್ಯಾಬ್ ತಗೊಂಡು. ಆವಾಗ ಹಿಂದ್ಗಡೆಯಿಂದ ಏನೋ ಶಬ್ದ ಬಂತು. ನಿಲ್ಸಿ ನೋಡಿದರೆ ಇಬ್ಬರು ಹುಡುಗಿಯವರು ಸ್ಕೂಟಿ ಬೈಕ್ ಯಾವುದೋ ಇದರಿಂದ ನನಗೆ ಹಿಟ್ ಮಾಡಿದ್ರು ಗಾಡಿಗೆ. ನಾನು ಸೈಡಿಗೆ ನಿಲ್ಲಿಸಿ ಅವ್ರ ಹತ್ರ ಮಾತಾಡ್ಸ್ಲಿಕ್ಕೆ ಹೋದೆ. ನನ್ನ ಗಾಡಿಗೆ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ತುಂಬಿ ಇದು ಮಾಡ್ರಿ ಅಂತ. ಇಲ್ಲ ನಾನು ತುಂಬೋದಿಲ್ಲ, ಡ್ಯಾಮೇಜ್ ಆಗಲಿಲ್ಲ, ಹಾಗೆ ಏನೇನೋ ಹೇಳಿದ್ರು. ಅವರು ಆ್ಯಕ್ಚುಲಿ ಕುಡ್ಕೊಂಡಿದ್ರು. ಅವರು ಕಾಲು ನೆಲದ ಮೇಲೆ ಅವ್ರ ಕಾಲ ಮೇಲೆ ನಿಲ್ಕೊಳ್ಳಿಕ್ಕೆ ಅವ್ರಿಗೆ ಇದಾಗ್ತಾ ಇಲ್ಲ, ಶಕ್ತಿ ಇಲ್ಲಾಗಿತ್ತು. ಆವಾಗ ಚಾವಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ಮಾಡಿದ್ರು. ಅಲ್ಲಿ ಇದ್ದ ಜನ ಸ್ವಲ್ಪ ನನ್ನ ಯಾರು ತಪ್ಪಿದೆ ಅಂತ ಅವರಿಗೆ ನಿಂತು ನೋಡ್ತಾ ಇದ್ದವರು. ಚಾವಿ ತಗೊಳ್ಲಿಕ್ಕೆ ಹೋದೆ. ಆವಾಗ ತಗೊಳ್ಲಿಕ್ಕೆ ಹೋದಾಗ ನನಗೆ ಹಿಡಿದು ಹೊಡೆದ್ರು, ಕೆಳಗೆ ಹಾಕಿ. ಇಲ್ಲಿ ಗಾಯ ಆಗಿದೆ, ಇಲ್ಲಿ ಪೆಟ್ಟು ಬಿದ್ದಿದೆ ಎಲ್ಬಿಗೆ. ಆವಾಗ ಮತ್ತೊಬ್ಬಳು ಬಂದು ಇಲ್ಲಿ ಹಿಟ್ ಮಾಡಿದ್ರು, ರಕ್ತ ಬಂದಿದೆ, ಇಲ್ಲೆಲ್ಲ ಗಾಯ ಆಗಿದೆ, ತಲೆಗೆ ಹೊಡೆದಿದ್ದಾರೆ. ಈ ರೀತಿಯಾಗಿ ಕುಡಿದು ಹೈಡ್ರಾಮಾ ಮಾಡಿದ್ದು, ಹಂಗಾಮ ಮಾಡಿದ್ದು ಇಬ್ರು ಕೂಡ ಬೆಂಗಳೂರಿನವರೇ ಅನ್ನೋ ವಿಚಾರ ಗೊತ್ತಾಗಿದೆ. ಕೋರಮಂಗಲದ ಲೀಸಾ ಮತ್ತು ಜೆಪಿ ನಗರದ ಆರನ್ ಮ್ಯಾಥ್ಯೂ ಇಬ್ರು ಕೂಡ
ಕೋರಮಂಗಲ ಪಬ್ ಒಂದರಲ್ಲಿ ಪಾರ್ಟಿ ಮಾಡಿ ಹೊಟ್ಟೆ ತುಂಬ ಕುಡಿದು ಮನೆಗೆ ಹೋಗ್ತಾ ಇದ್ರು. ಆಗ ನಡೆದಂತ ಘಟನೆ ಇದು. ಸ್ಕೂಟರ್ನಲ್ಲಿ ಜೆಪಿ ನಗರದ ಕಡೆಗೆ ಹೋಗ್ತಿದ್ರು ಇಬ್ರು ಯುವತಿಯರು. ಈ ವೇಳೆ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ ತಮ್ಮ ಸ್ಕೂಟಿಯಿಂದ. ಯುವತಿಯರನ್ನ ಕಾರು ಚಾಲಕ ಪ್ರಶ್ನೆ ಮಾಡಿದ್ದಾರೆ. ಚಾಲಕ ಪ್ರಶ್ನೆ ಮಾಡ್ತಾ ಇದ್ದಂಗೆ ರಂಪಾಟ ಅಲ್ಲಿಂದ ಶುರುವಾಗಿದೆ. ಡಿಕ್ಕಿ ಹೊಡೆದಿದ್ದು ಇವರೇ. ಕಾರು ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೇಳೋಕ್ ಬಂದಂತ ಸಾರ್ವಜನಿಕರಿಗೆ ಬೈದಾಡಿದ್ದಾರೆ. ಅವಾಚ್ಯವಾಗಿ ನಿಂದಿಸಿರೋದು, ಅಸಭ್ಯವಾಗಿ ಕೈಸನ್ನೆ ಮಾಡಿರುವಂಥದ್ದು, ಮಧ್ಯದ ಬೆರಳನ್ನ ತೋರಿಸಿರೋದು ಅಲ್ಲಿ ಸೇರಿದಂಥ ಎಲ್ಲ ಸಾರ್ವಜನಿಕರಿಗೆ. ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರಂತೆ. ಎಷ್ಟರ ಮಟ್ಟಿಗಿರಬೇಕು ಇವರ ನಶೆ. ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಕುಟುಂಬಸ್ಥರನ್ನ ಕರೆಸಿಗ ನೋಟಿಸ್ ಕೊಟ್ಟು ಪೊಲೀಸರು ಕಳಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮದೇಶ್, ಹೆಣ್ಣಿಗೆ ದೇವರ ಸ್ಥಾನ ಕೊಟ್ಟು ಪೂಜಿಸುವಂತ ನಾಡ್ ನಮ್ಮದು. ಬಟ್ ಇಂತಹ ಒಂದಿಷ್ಟು ಜನರಿಂದ ಅದಕ್ಕಿರುವಂತ ಹೆಣ್ಣಿಗಿರುವಂತ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ಕೂಡ. ಆಮೇಲೆ ಆ ವಿಡಿಯೋ ನೋಡ್ತಾ ಇದೀವಿ ನಾವು, ರಾತ್ರಿ ಆಗಿರುವಂತಹ ಘಟನೆಯ ವಿಡಿಯೋವನ್ನ ಆರಂಭದಿಂದ ಕೊನೆವರೆಗೂ ಕೂಡ ಫುಲ್ ಬೀಪ್ ಸೌಂಡ್ ಹಾಕಿ ತೋರಿಸ್ತಾ ಇದೀವಿ ನಾವು ಜನರಿಗೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ವಲ್ಗರ್ ಇದೆ, ಕೆಟ್ಟದಾದಂಥ ಪದಗಳನ್ನು ಅವರು ಬಳಸಿರುವಂಥದ್ದು. ಈ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಆಮೇಲೆ ಅವರಿಗೆ ಏನಾದರೂ ಕೇಸ್ ಆಗಿದೆಯಾ, FIR ಆಗಿದೆ? ಈ ಬಗ್ಗೆ ಕ್ಯಾಬ್ ಚಾಲಕ ಏನಾದರೂ ಕೇಸ್ ಮಾಡಿದ್ದಾರಾ ಅಥವಾ ವಾರ್ನ್ ಮಾಡಷ್ಟೇ ಕಳಿಸಿರೋದಾ? ಅರುಣ್, ಸದ್ಯಕ್ಕೆ ಹುಳಿಮಾವು ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಯುವತಿಯರನ್ನು ಕೂಡ ರಾತ್ರಿ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರಿಬ್ಬರನ್ನು ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಈ ಒಂದು ಗಲಾಟೆ ತೆಗೆದುಕೊಳ್ಳೋದಕ್ಕೂ ಮುನ್ನ ಅಂದ್ರೆ ಅವರು ಇಬ್ರು ಕೂಡ ಕೋರಮಂಗಲದ ಪಬ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿದೆ. ಪಾರ್ಟಿ ಮುಗಿಸ್ಕೊಂಡು ಇಬ್ರು ಕೂಡ ಬೈಕ್ ನಲ್ಲಿ ಹೋಗ್ತಿರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಕ್ಯಾಬ್ಗೆ ಟಚ್ ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ. ಘಟನೆ ಸಂದರ್ಭದಿಂದ ಹಿಡಿದು ಪೊಲೀಸ್ ಠಾಣೆಯಲ್ಲೂ ಕೂಡ ಅವರು ಈ ರೀತಿಯಾಗಿ ವರ್ತನೆ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕ್ಯಾಬ್ ಚಾಲಕ ಈಗಾಗಲೇ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡಿ, ಪ್ರಾಥಮಿಕ ಹಂತದ ವಿಚಾರಣೆ ಮಾಡಿ ನೋಟಿಸ್ ಅನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಇಬ್ರು ಕೂಡ ಬೆಂಗಳೂರಿನವರೇ. ಓರ್ವರು ಜೆಪಿ ನಗರದವರಾಗಿದ್ರೆ ಮತ್ತೊಬ್ಬರು ಕೋರಮಂಗಲದವರು. ಇಬ್ಬರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರಿಂದಲೂ ಕೂಡ ಹೇಳಿಕೆ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ, ಜೊತೆಗೆ ಅವರಿಬ್ಬರ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸುವಂತ ಕೆಲಸವನ್ನು ಮಾಡಲಾಗಿದೆ. ಅದರ ಆಧಾರದ ಮೇಲೆ ಸದ್ಯಕ್ಕೆ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. NCR ಮಾಡಬೇಕಾ ಅಥವಾ FIR ಮಾಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಯಾಕಂದ್ರೆ ಗಂಭೀರವಾದಂತಹ ಪ್ರಕರಣ ಏನಾದ್ರೂ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ FIR ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಾದ್ರೆ ಅದನ್ನ NCR ಅಂತೇಳಿ ಕನ್ಸಿಡರ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ FIR ದಾಖಲಿಸಿಕೊಳ್ಳೋದಾ ಅಥವಾ NCR ದಾಖಲಿಸಿಕೊಳ್ಳೋದಾ ಅನ್ನುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಸದ್ಯಕ್ಕೆ ಹುಳಿಮಾವು ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಆ ಕ್ಯಾಬ್ ಚಾಲಕನಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಒಂದಷ್ಟು ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಬಾರಿ ಅವರನ್ನ ವಿಚಾರಣೆ ಕರೆದು ವಿಚಾರಣೆ ಮಾಡಿ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಲಿದ್ದಾರೆ. ಅರುಣ್, ಓಕೆ ಮದೇಶ್, ಕೇವಲ ಡ್ರಿಂಕ್ಸ್ ಮಾಡಿದ್ರೆ ಈ ಪರಿಜ್ಞಾನ ಇಲ್ದೇನೆ ವರ್ತನೆ ಮಾಡುತ್ತಾರೆ ಅನ್ನೋದು ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಮೆಡಿಕಲ್ ಟೆಸ್ಟ್ ನಲ್ಲಿ ಏನಾದರೂ ರಿಪೋರ್ಟ್ ಬಂದಿದೆಯಾ? ಗಾಂಜಾ ಏನಾದರೂ ತೆಗೆದುಕೊಂಡಿದ್ರಾ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತ ಅರುಣ್, ಈ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ಅವರು ಮೇಲ್ನೋಟಕ್ಕೆ ಕುಡಿದಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಪಬ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಕುಡಿದಿದ್ರು ಅಂತ ಹೇಳಿ ಗೊತ್ತಾಗಿದೆ. ಆದ್ರೆ ಗಾಂಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಮಾದಕ ವಸ್ತುವನ್ನು ಅವರು ಸೇವನೆ ಮಾಡಿದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಅನ್ನ ಈಗಾಗಲೇ ಮಾಡಿಸಲಾಗಿದೆ. ಆ ಒಂದು ರಿಪೋರ್ಟ್ ಬಂದ ಮೇಲೆ ಅವ್ರು ಏನ್ ತೆಗೆದುಕೊಂಡಿದ್ರು, ಏನ್ ಸೇವನೆ ಮಾಡಿದ್ರು ಅನ್ನೋದು ಗೊತ್ತಾಗಲಿದೆ. ಅಲ್ಲಿವರೆಗೂ ಕೂಡ ಅವರನ್ನ ಸದ್ಯಕ್ಕೆ ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಬರಲೇಬೇಕು, ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಒಂದು ವೇಳೆ ರಿಪೋರ್ಟ್ ನಲ್ಲಿ, ಮೆಡಿಕಲ್ ರಿಪೋರ್ಟ್ ನಲ್ಲಿ ಅವರು ಬೇರೆ ಏನಾದ್ರೂ ಮಾದಕ ವಸ್ತುವನ್ನ ತೆಗೆದುಕೊಂಡಿದ್ರು ಅಂತ ಏನಾದ್ರೂ ಗೊತ್ತಾದ್ರೆ ಅವರ ಮೇಲೆ ಮತ್ತಷ್ಟು ಕಾನೂನು ಕ್ರಮವನ್ನ ಜರುಗಿಸುವಂತ ಕೆಲಸವನ್ನ ಹುಳಿಮಾವು ಪೊಲೀಸರು ಮಾಡಬೇಕಾಗುತ್ತೆ. ಜೊತೆಗೆ ಒಂದು ಪಬ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ಅವರಿಬ್ಬರ ಕುಡಿದ ಮತ್ತಿನಲ್ಲಿದ್ರು ಅಥವಾ ಯಾವ ನಶೆಯಲ್ಲಿದ್ರು ಅನ್ನೋದು ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಬೇಕಾಗಿದೆ. ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಅರುಣ್,
ಓಕೆ, ನೋಡೋಣ ಮದೇಶ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಎಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆದಿದೆ. 4 ಯುವಕರಿಂದ ಅತ್ಯಾಚಾರಕ್ಕೆ ಯತ್ನ ನಡೆದಿರೋದು ಕಲಬುರಗಿಯ ಮಾಲಗತ್ತಿ ಕ್ರಾಸ್ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಮಹಿಳೆಯನ್ನ ಕಾರ್ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ 4 ಜನ. ಆ ಸಂದರ್ಭದಲ್ಲಿ ಆ ಮಹಿಳೆ ಪ್ರತಿರೋಧವನ್ನ ತೋರಿಸಿದ್ದಾರೆ. ಆಗ ಹಲ್ಲೆ ಆಗಿದೆ ಆ ಮಹಿಳೆ ಮೇಲೆ. 4 ಯುವಕರಿಂದ ಅತ್ಯಾಚಾರಕ್ಕೆ ಯತ್ನ ನಡೆದಿದೆ. ಕಲಬುರಗಿಯ ಮಾಲಗತ್ತಿ ಕ್ರಾಸ್ ಬಳಿ ನಡೆದಂತಹ ಘಟನೆ ಇದು. ಪ್ರತಿರೋಧ ತೋರಿದ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾರ್ ಹತ್ಸೋದಕ್ಕೆ ಶತಪ್ರಯತ್ನವನ್ನ ಮಾಡಿದ್ದಾರೆ. ಬಲವಂತವಾಗಿ ಕಾರ್ ಹತ್ಸೋಕೆ ನೋಡಿದ್ದಾರೆ. ಪ್ರತಿರೋಧವನ್ನ ತೋರಿದ್ದಾರೆ ಮಹಿಳೆ. ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ ಮಹಿಳೆ ಮೇಲೆ. ಗಾಯಾಳು ಮಹಿಳೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯಕ್ಕೆ. ಆ ಮಹಿಳೆ ಪ್ಲಾಸ್ಟಿಕ್ ಬಾಟಲ್ ಮತ್ತೆ ಈ ರೀಯೂಸ್ಡ್ ಸಾಮಗ್ರಿಗಳು ಅದನ್ನೆಲ್ಲ ಸೇರಿಸಿ ಅದನ್ನು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದಂಥ ಮಹಿಳೆ. ಮುಂಜಾನೆ 5:30 ಸುಮಾರಿಗೆ ನಡೆದಂತಹ ಘಟನೆ ಇದು. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಮಹಿಳೆಯಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸ್ ಕಮಿಷನರ್. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಆಸ್ಪತ್ರೆಗೆ ಭೇಟಿ ಕೊಟ್ಟು ಒಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಸಂಗ್ರಹಿಸಿದ್ದಾರೆ. ಬೆಳಗ್ಗೆ 5:30 ಸುಮಾರಿಗೆ ನಡೆದಂತಹ ಘಟನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ಆಯ್ದು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದಂಥ ಮಹಿಳೆ ಮೇಲೆ ಕಾಮುಕರ ಅಟ್ಟಹಾಸ. ಮಾಂಗವಾಡಿ ಸಮಾಜ ಅಂತೇಳಿ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಅತಿ ಬಡತನ ಇರುವಂಥ ಸಮಾಜ ಒಂದು. ಇವತ್ತು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ಬೆಳಗ್ಗೆ ಕಾಯಕೇನಪ್ಪ ಅಂದ್ರೆ ರೋಡಿ ಮೇಲೆ ಬಿದ್ದಂಥ ಪ್ಲಾಸ್ಟಿಕ್ ಆಯೋದು, ಡಬ್ಬಿಗಳಂತ ಕಬ್ಬಿಣ ಡಬ್ಬಿ ಅವು ಬಿದ್ದು ಹಾಯ್ಕೊಂಡು ಒಯ್ದು ಮಾರಾಟ ಮಾಡಿ ತಮ್ಮ ಜೀವನ ಸಾಗಿಸ್ತಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆ ಮಾಂಗವಾಡಿ ಸಮಾಜದ ಒಬ್ಬ ಮಹಿಳೆ ಏನು ಇವತ್ತಿನ ದಿವಸ ಮಾಲಗತ್ತಿ ಕ್ರಾಸ್ ಹತ್ರ ತಮ್ಮ ಉಪಜೀವನಕ್ಕಂತೇಳಿ ತಿಪ್ಪೆಯಲ್ಲಿ ಹೋದಾಗ ಅವು ಹೆಣ್ಮಗಳು ಹೇಳಿದ ಪ್ರಕಾರ ಒಂದು 6 ಜನ ಮುಸ್ಲಿಮರೇನೋ ಅವಳ ಜೊತೆ ಜಬರ್ದಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರಂತಲ್ಲಿ. ಅವಳನ್ನು ಕಾರ್ಗೆ ಹಾಕುವಂಥ ಕಾರ್ನ ಕೂಸಿಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ಯಾರ. ಆಕಿ ಸ್ವಲ್ಪ ಚೀರಾಟ ಹಾರಾಟ ಮಾಡಿದ ಕೂಡಲೇ ಏನು ಮಾಡ್ಯಾರಪ್ಪ ಅಂದ್ರೆ ಆಕಿಗೆ 6 ಜನ ಕೂತ್ಕೊಂಡು ಕಬ್ಬಿಣ ರಾಡಿಗೆಯನ್ನು ಹಲ್ಲೆ ಮಾಡ್ಯಾರ. ಆಕಿಗೆ ಕೈಗೆ ಖಾಲಿ ಆಗಿರ್ಬೋದು, ಬೆನ್ನಿಗಿಂದ ತುಂಬ ಗಂಭೀರವಾಗಿ ಸ್ವಲ್ಪ ಹಲ್ಲೆ ಮಾಡ್ಯಾರ ಆಕಿಗೆ. ಅದಕ್ಕೆ ಇವತ್ತಿನ ದಿವಸ ನಾವು ಕೂಡ ಈ ಹಾಸ್ಪಿಟಲ್ ಬಂದು ಅವಳ ವಿಚಾರ ಮಾಡಿ ಅವ್ರ ಜೊತೆ ಮಾತಾಡಿ ಬಂದೀವಿ. ಈಗಾಗಲೇ ಸಂಬಂಧಪಟ್ಟಂಥ SCP ಆಗಿರ್ಬೋದು, ಸರ್ಕಲ್ ಅವರ ಆಗಿರ್ಬೋದು ಬಂದು ಹೋಗ್ಯಾರ. ಅದಕ್ಕೆ ನಾವು ಒಂದು ಆಗ್ರಹ ಮಾಡ್ತಾ ಇದ್ದೀವಿ, ಏನು ಆ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಯಾರು ಮಾಡ್ಯಾರ ಆ 6 ಜನ ಅವ್ರಿಗೆ ತಕ್ಷಣ ಬಂಧಿಸಬೇಕು. ತಕ್ಷಣ ಆ 6 ಆರೋಪಿಗಳನ್ನು ತಕ್ಷಣ ಹಿಡಿಬೇಕು. ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಅದು ಆಯುಕ್ತರು ಇದರ ಒಂದು ವಿರೋಧವನ್ನು ಅವರು ಅನುಭವಿಸಬೇಕಂತ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. कचरा चुनने को गए 6 जन पीट लग गए। 6:30 बजे तक पीट लगे। उधर गलिया में हम भागते गए। भागने तक छोड़े नहीं हमारे को। बाला गिला पकड़ के मारे, इधर भी मारे, इधर पीठ के ऊपर भी मारे उठा के लेके जा रहे थे कार में। हम नहीं गए तो मारे हमारे कुराड़ से इधर। ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಅರುಣ್, ಈ ಘಟನೆ ನಡೆದಂತ ಟೈಮ್ ಅನ್ನ ನೋಡ್ತಾ ಇದ್ರೆ ತುಂಬಾ ದಿನ ಕಾದು ಹೊಂಚು ಹಾಕಿ ಅಟ್ಯಾಕ್ ಮಾಡಿದ್ರು ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಸದ್ಯಕ್ಕೆ. ಯಾಕಂದ್ರೆ ಬೆಳಗಿನ ಜಾವ 5:00ವರೆಗೆ ಆ ಮಹಿಳೆಯನ್ನು ಅಬ್ನಾರ್ಮಲ್ ಅಲ್ಲ, ಅವರೇ ಕೊಟ್ಟಂತ ದೂರಿನ ಮೇರೆಗೆ ಈಗ FIR ಕೂಡ ಆಗಿದೆ. ಏನೇನು ಘಟನೆ ಆಗಿದೆ ಅನ್ನುವಂಥದ್ದನ್ನ ವಿವರಿಸ್ತಾ ಇದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಮಲ್ಕೊಂಡು ಕೂಡ. ಸೊ ಹಾಗಾಗಿ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇದೆ. ತುಂಬಾ ಹೊಂಚು ಹಾಕಿ ಏನಾದರೂ ಈ ಕೃತ್ಯವನ್ನು ಎಸಗೋಕೆ ಇವರು ಪ್ಲಾನ್ ಮಾಡಿದ್ರಾ ಅಂತ. ಹೌದು ಅರುಣ್, ಏನಂತಂದರೆ ಕಲಬುರಗಿಯಲ್ಲಿ ಈ ಒಂದು ಪ್ಲಾಸ್ಟಿಕ್ ಆಯುವಂಥ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆದಿರುವಂಥ ಘಟನೆ ನಡೆದಿರುವಂಥದ್ದು. ಕಲಬುರಗಿಯ ಮಾಲಗತ್ತಿ ಕ್ರಾಸ್ ಬಳಿ ಇವರು ಪ್ರತಿನಿತ್ಯವೂ ಕೂಡ ಏನು ಪ್ಲಾಸ್ಟಿಕ್ ಮತ್ತು ಬಾಟಲ್ಗಳನ್ನು ಆಯ್ದುಕೊಂಡು ತಮ್ಮ ಜೀವನನ ಮಾಡ್ತಿದ್ರು. ಇವರು ಕಲಬುರಗಿಯ ಮಾಗರವಾಡಿ ನಿವಾಸಿ ಆಗಿರುವಂಥದ್ದು. ಇವರು ಏನಂತಂದರೆ ಪ್ರತಿನಿತ್ಯ ಕೂಡ ಬೆಳಗಿನ ಜಾವ 5 ಗಂಟೆ 5:30 ಗಂಟೆ ಸುಮಾರಿಗೆ ಇವರು ಪ್ರತಿನಿತ್ಯ ಕೂಡ ಪ್ಲಾಸ್ಟಿಕ್ ಆಯುವಂಥ ಕೆಲಸಕ್ಕೆ ಹೋಗ್ತಾಯಿದ್ರು. ಆದರೆ ನಿನ್ನೆ ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ಮತ್ತೆ ಎಂದಿನಂತೆ ತಮ್ಮ ಏನು ಪ್ಲಾಸ್ಟಿಕ್ ಆಯುವಂಥ ಸಂದರ್ಭದಲ್ಲಿ 6 ಜನ ಯುವಕರು ಇವರನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. 6 ಜನ ಬಂದಂಥ ಸಂದರ್ಭ ಈಕೆಯನ್ನು ಹಿಡಿದು ಏನು ಮೊದಲಿಗೆ ಅವ್ರಿಗೆ ಏನನ್ನ ಮಾತಾಡಿಸ್ತಾರೆ. ಈ ರೀತಿ ಅವ್ರು ಮಾತಾಡಿಸೋದು ಮುಂದುವರಿಸಿ ಏನಂತಂದರೆ ಅವ್ರ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆಸುವಂಥ ಸಂದರ್ಭದಲ್ಲಿ ಆಕೆ ಏನಂದ ಚೀರಾಡ್ತಾಳೆ. ಆ ಚೀರಾಡಿದಂಥ ಸಂದರ್ಭದಲ್ಲಿ ಆಕೆಯನ್ನು 4 ಜನ ಯುವಕರು ಏನು ಅವರನ್ನು ಕಾರಿನಲ್ಲಿ ಹತ್ಸೋಕ್ಕೆ ಮುಂದಾಗ್ತಾರೆ. ಆ ಕಾರಿನಲ್ಲಿ ಕೂತ್ಕೊಳ್ಳದೆ ಇರುವುದರಿಂದ ಪ್ರತಿರೋಧ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 4 ಜನ ಏನು ಓಡೋಗ್ತಾರೆ. ಆದರೆ 2 ಯುವಕರು ಈಕೆಯ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಏನು ಕಳೆದ ಹಲವು ದಿನಗಳಿಂದ ಏನು
ಪ್ರತಿನಿತ್ಯವೂ ಕೂಡ ಏನು ಪ್ಲಾಸ್ಟಿಕ್ ಆಯುವಂಥ ಕೆಲಸಕ್ಕೆ ಆ ಕಡೆನೇ ಹೋಗ್ತಾ ಇದ್ರು. ಆದರೆ ಇದು ಏನಾದರೂ ಪ್ರತಿನಿತ್ಯವೂ ಕೂಡ ಏನು ಈ ಪ್ಲಾಸ್ಟಿಕ್ ಆಯುವಂಥ ಸಂದರ್ಭದಲ್ಲಿ ಅದೇ ಒಂದು ಮಾರ್ಗಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಏನಂತಂದರೆ ಪ್ರತಿನಿತ್ಯ ಕೂಡ ಆಕೆಯನ್ನು ವಾಚ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಪ್ರಶ್ನೆಯನ್ನು ಕಾಡ್ತಾ ಇದೆ. ಯಾಕಂತಂದರೆ ಅಷ್ಟು ಬೆಳಗಿನ ಜಾವ ಯಾರು ಕೂಡ ಅಲ್ಲಿ ಹೋಗಲ್ಲ. ಆದರೆ ಪ್ರತಿನಿತ್ಯ ಕೂಡ ಬರ್ತಾ ಇರುವಂಥ ಈ ಒಂದು ಮಹಿಳೆಯನ್ನು ವಾಚ್ ಮಾಡಿ ಈ ರೀತಿಯ ಕೃತ್ಯಕ್ಕೆ ಮುಂದಾಗಿದ್ದಾರೆ ಅನ್ನೋದೀಗ ಪ್ರಶ್ನೆಯನ್ನು ಕಾಡ್ತಾ ಇರುವಂಥದ್ದು. ಆಕೆಯನ್ನು ರಾಡ್ನಿಂದಾಗಲಿ ಮತ್ತು ಬೇರೆ ಬೇರೆ ಏನು ದೊಣ್ಣೆಗಳಿಂದ ಹಲ್ಲೆಯನ್ನು ಮಾಡಿದ್ದಾರೆ. ಹಾಗಾಗಿ ಗಂಭೀರವಾಗಿ ಗಾಯಗೊಂಡಂಥ ಮಹಿಳೆಯನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅಲ್ಲದೆ ಅವರು ಯುವಕರು 6 ಜನ ಯುವಕರನ್ನು ಆಕೆಯ ಮೇಲೆ ಹಲ್ಲೆ ಮಾಡೋಕ್ಕೆ ಮತ್ತು ಅತ್ಯಾಚಾರ ಮಾಡೋಕ್ಕೆ ಯತ್ನಿಸಿದ್ರು. ಅವರು ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಗಂಭೀರವಾಗಿ ಗಾಯಗೊಂಡಂಥ ಮಹಿಳೆಗ ಚೇತರಿಸ್ಕೊಳ್ತಾ ಇರುವಂಥದ್ದು. ಅರುಣ್. ಓಕೆ ಅರುಣ್, ಈಗ ಒಂದಿಷ್ಟು ಸಂಘಟನೆಗಳು ಕೂಡ ಈ ಬಗ್ಗೆ ಧ್ವನಿ ಎತ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ 6 ಜನ ಮುಸ್ಲಿಂ ಹುಡುಗರೇ ಅಟ್ಯಾಕ್ ಮಾಡಿದ್ರು ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಅದೇ ಸ್ಥಳೀಯರ ಅಲ್ಲೇ ಅಕ್ಕಪಕ್ಕದ ನಿವಾಸಿಗಳ ಆ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಸಿಗ್ತಾ ಇದೆ ಅಥವಾ ನಿಖರವಾಗಿ ಏನಾದರೂ ಆರೋಪ ಮಾಡ್ತಾ ಇದ್ದಾರಾ ಇಂಥವರ ಅಂತ? ಅದು ಏನಂತಂದರೆ ಆ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ಯಕೋಮಿನ ಜನ ಈಗ ವಾಸವಾಗಿರುವಂಥದ್ದು. ಹಾಗಾಗಿ ಅವರೇ ಇರ್ಬೋದು. ಯಾಕಂದರೆ ಅವರು ಮಾತಾಡುವಂಥ ಸಂದರ್ಭ ಹಿಂದಿಯಲ್ಲೇ ಮಾತಾಡ್ತಾರೆ. ಹಾಗಾಗಿ ಇವರು 6 ಜನ ಇದ್ದಾರೆ, 6 ಜನ ಕೂಡ ಮುಸ್ಲಿಂ ಯುವಕರನ್ನು ಅಂತೇಳಿ ಆಕಿ ಮಹಿಳೆ ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಅವರು ಅದೇ ಮಾಲಗತ್ತಿಗೆ ಸುತ್ತಮುತ್ತಲಿನ ಬಡಾವಣೆ ನಿವಾಸಿಗಳ ಅಥವಾ ಬೇರೆ ಕಡೆಯಿಂದ ಎಲ್ಲಾದರೂ ಬಂದು ಇವರನ್ನು ಏನು ವಾಚ್ ಮಾಡ್ಕೊಂಡು ಏನು ಪ್ರತಿನಿತ್ಯ ಕೂಡ ಬೆಳಗ್ಗೆ ಇವರನ್ನೆಂದರೆ ಪ್ಲಾಸ್ಟಿಕ್ ಆಯಿಲ್ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರನ್ನು ವಾಚ್ ಮಾಡಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ರೀತಿಯ ಒಂದು ಘಟನೆ ಸಾಕಷ್ಟು ಅರ್ಲಿ ಮಾರ್ನಿಂಗ್ ಏನಂತಾರೆ ಈ ರೀತಿಯ ಘಟನೆ ನಡೆದು ಎಲ್ಲ ಒಂದು ಕಡೆ ಕಲಬುರಗಿ ಜನರನ್ನ ಬೆಚ್ಚಿ ಬೀಳಿಸ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಎಲ್ಲ ಡೀಟೇಲ್ಸ್ಗೆ. ಮುಂದಿನ ಸುದ್ದಿಗೆ ಹೋಗೋಣ. ನೋಡಿ, ಈತ ದಿನಗೂಲಿ ಆಗಿದ್ದ, ವೀಳ್ಯದೆಲೆ ಮಾರ್ತಾ ಇದ್ದಂತ ವ್ಯಕ್ತಿ, ಅಡಿಕೆ ಕಳ್ಳ ಕೂಡ. ಆದ್ರೆ ಈತ ಜ್ಯೋತಿಷ್ಯ ಶಾಸ್ತ್ರ ಕಲಿತಿದ್ದ ಹೇಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಳ್ಳ ಕಮಲಾಕರ್ ಭಟ್ಟನ ಅಸಲಿ ರಹಸ್ಯಗಳು, ಅಸಲಿ ಕಹಾನಿಗಳು ಒಂದೊಂದೇ ರಿವೀಲ್ ಆಗ್ತಾ ಇದೆ. ಈತ ಜ್ಯೋತಿಷ್ಯ ಆಗಿದ್ದ ಹೇಗೆ? ಕಮಲಾಕರ್ ಹೆಗಡೆ ಅನ್ನುವಂಥ ಹೆಸರನ್ನ ಭಟ್ ಅಂತ ಚೇಂಜ್ ಮಾಡಿಕೊಂಡಿರುವಂಥದ್ದೊಂದು, ಫೇಕ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ಗಳನ್ನು ಮಾಡಿಕೊಂಡಿದ್ದು, ಸಿದ್ದಾಪುರದ ಸೋವಿನ ಕೊಪ್ಪದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ, ಮೊದಲಿಗೆ ವೀಳ್ಯದೆಲೆ ಮಾರ್ತಾ ಇದ್ದಂತಹ ವ್ಯಕ್ತಿ ಕಮಲಾಕರ್. ವೀಳ್ಯದೆಲೆ ಕೊಯ್ಯುವ ವೇಳೆ ಅಡಿಕೆ ಕಳ್ಳತನ ಕೂಡ ಈತನ ಕೈಯಾಲೆ ಆಗಿತ್ತು. ಕಳ್ಳತನ ಮಾಡೋದು ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ. ಈತನ ಕಳ್ಳಾಟಕ್ಕೆ ಬೇಸತ್ತಿದ್ದ ತೋಟದ ಮಾಲೀಕರು ಅದೆಷ್ಟೋ ಜನ ಇದ್ರಂತೆ. ತೋಟಕ್ಕೆ ಕಾಲಿಡಬೇಡ ಅಂತ ಹೇಳ್ತಾ ಇದ್ರಂತೆ ಮಾಲೀಕರು. ನಮ್ಮ ತೋಟಕ್ಕೆ ಬರಬೇಡಪ್ಪ ಅಂತ ಕೇಳ್ಕೊತಾ ಇದ್ರು ಈತನಿಗೆ. ಅಡಿಕೆ ಕಳ್ಳತನ ಕೇಸ್ ಬಳಿಕ ಯಾಸ್ವಾಮಿ ನಾಪತ್ತೆ ಆಗ್ಬಿಟ್ಟಿದ್ದ. ಸಿದ್ದಾಪುರದಿಂದ ಕೇರಳಕ್ಕೆ ತೆರಳಿದ್ದ ಕಮಲಾಕರ್. ಈತನ ಕಳ್ಳಾಟದಿಂದ ತೋಟದ ಮಾಲೀಕರು ಬೇಸತ್ತಿದ್ರು. ಈ ಭಾಗದಲ್ಲಿ ನಮ್ಮ ತೋಟಕ್ಕೆ ಬರಬೇಡ ಅಂತ ಮಾಲೀಕರು ವಾರ್ನ್ ಮಾಡಿ ಕಳಿಸಿದ್ರು. ಈತನ ಕಳ್ಳತನದ ವಿಚಾರಗಳು ಗೊತ್ತಾದಾಗ ಈ ಕೇಸ್ಗಳ ನಂತರದಲ್ಲಿ ನಾಪತ್ತೆ ಆಗಿದ್ದಂಥ ಆಸಾಮಿ ಕೇರಳಕ್ಕೆ ಹೋಗಿದ್ದ. ಸಿದ್ದಾಪುರದಿಂದ ಕೇರಳಕ್ಕೆ ಕಮಲಾಕರ್ ಭಟ್ ಹೋಗಿದ್ದು. ಹಿನ್ನೆಲೆ ಇದು. ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕಲಿತಿದ್ದನಂತೆ ಕಮಲಾಕರ್ ಕೇರಳದಲ್ಲಿ. ಕಮಲಾಕರ್ ಜ್ಯೋತಿಷಿ ಅಂತ ಬಿಂಬಿಸಿಕೊಂಡಿದ್ದು ಕೇರಳಕ್ಕೆ ಹೋದ ನಂತರದಲ್ಲಿ ಸಿದ್ದಾಪುರ ಟು ಕೇರಳ ಮತ್ತೆ ವಾಪಸ್ ಪ್ರತ್ಯಕ್ಷ ಆಗಿದ್ದು ಜ್ಯೋತಿಷಿಯಾಗಿ. ಈತನ ಬಳಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಸುಚಿತ್ರಾ, ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವಂಥ ಮಹಿಳೆ, ರೀಲ್ಸ್ ರಾಣಿ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ಜ್ಯೋತಿಷಿ ಸುಚಿತ್ರಾ, ಉಳಿದಂಥ 5 ಜನ ಇವರ ಹಿಂಬಾಲಕರು, ಸಹಚರರು. ಅಡಿಕೆ ಕಳ್ಳತನ, ವೀಳ್ಯದೆಲೆ ಮಾರಾಟ, ಅಲ್ಲಿಂದ ಈತನ ಜರ್ನಿ ಶುರುವಾಗಿರುವಂಥದ್ದು. ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾ ಇದೆ ಇದೀಗ. ಈಗ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂಥ ಕಮಲಾಕರ್ ಭಟ್ನ ಒಂದೊಂದೇ ಅಸಲಿ ರಹಸ್ಯಗಳು ರಿವೀಲ್ ಆಗ್ತಾ ಇದೆ. ಸಿದ್ದಾಪುರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈತ ಮಾಡ್ತಾ ಇದ್ದಂಥ ಕೆಲಸಗಳು, ಆತನ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಈ ಡೀಟೇಲ್ಸ್ಗಳು ಸಾಕ್ಷಿಯನ್ನು ಕೊಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದರ್ಶನ್, ಕಮಲಾಕರ್ ಭಟ್ನ ಈ ಕೊಲೆ ಕೇಸ್ ನಂತರದಲ್ಲಿ, ಅಂಧರಾದ ನಂತರದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರಗಳು ರಿವೀಲ್ ಆಗ್ತಾ ಹೋಗ್ತಾ ಇದೆ. ನಿನ್ನೆ ಕೂಡ ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ಬೇರೆ ಆಂಗಲ್ನಲ್ಲಿ ನೋಡ್ತಾ ಇದ್ರು. ಸುಚಿತ್ರಾ ಫೋನ್ ಮಾಡಿದ ತಕ್ಷಣ ಅಷ್ಟು ಜನ ಮುಸ್ಲಿಂ ಹುಡುಗರು ಏಕಾಏಕಿ ಹೇಗೆ ಬಂದ್ರು ಅಂತ. ಅದ್ರ ಜೊತೆಗೆ ಈ ಕಮಲಾಕರ್ ಹಿಸ್ಟ್ರಿಯನ್ನ ಕೆದಕ್ತಾ ಇರುವಂಥದ್ದು ಕೂಡ ಭಯಾನಕವಾಗಿದೆ. ಈತನ ಹಿಸ್ಟ್ರಿ ಕೂಡ, ಅಂದ್ರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಟೋಟಲಿ.
ಅರುಣ್, ಖಂಡಿತವಾಗ್ಲೂ ಈ ಕಮಲಾಕರ್ ಭಟ್ಟನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು, ಅಂದ್ರೆ ಒಂದೆರಡಲ್ಲ ಸಾಕಷ್ಟು ಕ್ರಿಮಿನಲ್ ಘಟನೆಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಇದು ಪೊಲೀಸ್ ಠಾಣೆಯ ಹಂತದವರೆಗೂ ಹೋಗ್ತಾ ಇಲ್ಲ. ಯಾಕಂದ್ರೆ ಊರಿನಲ್ಲಿ ಹಳ್ಳಿ ಜನರಲ್ಲಿ ಮರ್ಯಾದೆ ವಿಚಾರಕ್ಕಾಗಿ ಕೆಲವೊಂದು ವಿಚಾರಕ್ಕೆ ಅದನ್ನ ಪೊಲೀಸ್ ಠಾಣೆವರೆಗೂ ಹೋಗುವಂತ ಒಂದು ಪ್ರಯತ್ನ ಆ ಸಂದರ್ಭದಲ್ಲಿ ನಡೀತಾ ಇರಲಿಲ್ಲ. ಇವನ ಬ್ಯಾಕ್ ಗ್ರೌಂಡ್ ಅನ್ನ ಮತ್ತೆ ಕೆದಕ್ತಾ ಹೋದಂತ ಒಂದು ಸಂದರ್ಭದಲ್ಲಿ ಏನು ಬೆರಳು ಕೊಟ್ರೆ ಕೈ ನುಂಗ್ತಾರೆ ಅನ್ನುವಂತ ಒಂದು ಗಾದೆ ಇದೆ. ಇಲ್ಲಿನ ತೋಟದ ಮಾಲೀಕರು ಇವನ ಒಂದು ಬಡಸ್ತಿಕೆಗೆ ನೋಡಿ ವಿಳ್ಳೆದೆಲೆಯನ್ನ ಉಚಿತವಾಗಿ ನೀವು ಕೊಯ್ದುಕೊಂಡು ಹೋಗಪ್ಪ ಅಂತ ಅವರಿಗೆ ಹೇಳ್ತಾ ಇದ್ರಂತೆ. ಆಗ ಈತ ಅಲ್ಲಿ ತೋಟದ ಮನೆಯ ಅಡಕೆಯನ್ನ ಕದ್ದು ಜೀವನ ಮಾಡ್ತಾ ಇದ್ನಂತೆ. ಅದಾದ ನಂತರ ಈತನ ಅಡಕೆ ಕಳ್ಳತನ ಬೆಳಕಿಗೆ ಬಂದ ತಕ್ಷಣ ಅಲ್ಲಿನ ಏನು ಸೋವಿನಕೊಪ್ಪ ಎನ್ನುವಂತ ಒಂದು ಗ್ರಾಮದ ಊರಿನಲ್ಲಿ ಎಲ್ಲಾ ತೋಟದ ಮಾಲೀಕರು ಕೂಡ ಈತನನ್ನ ಒಂದು ಸವಾಸವೇ ಸಾಕು ಅಂತ ಆತನನ್ನ ದೂರ ಇಟ್ಟಿದ್ರಂತೆ. ಅದಾದ ನಂತರ ಜೀವನಕ್ಕೆ ಬೇರೆ ಬೇರೆ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೆ. ಅದೇ ರೀತಿ ಖಾಲಿ ಬಾಟ್ಲಿ ಮಾರಾಟ, ವಿಳ್ಳೆದೆಲೆ ಮಾರಾಟ, ಈ ರೀತಿಯಾದಂತ ಒಂದು ಕೆಲಸವನ್ನ ಏನು ಉದ್ಯೋಗವನ್ನ ಮಾಡಿದ ನಂತರ ಈತನಿಗೆ ಯಾರೋ ಒಂದು ಹೇಳ್ತಾರೆ, ನೀನ್ ಕೇರಳ ಹೋಗು, ಅಲ್ಲಿ ಜ್ಯೋತಿಷವನ್ನ ಕಲಿ ಅನ್ನುವಂತ ಬಗ್ಗೆ. ಅದಾದ ನಂತರ ಕೇರಳ ಹೋಗಿ ಅರ್ಧಂಬರ್ಧ ಜ್ಯೋತಿಷವನ್ನ ಕಲಿತುಕೊಂಡು ಬಂದು ಇದಾದ ನಂತರ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಎಲ್ಲರನ್ನ ಕೂಡ ತಾನೊಬ್ಬ ಪ್ರಭಾವಿ ಜ್ಯೋತಿಷಿ ಎನ್ನುವಂತ ಬಗ್ಗೆ ಬಿಂಬಿಸ್ತಾನೆ. ಅದ್ರ ಜೊತೆಗೆ ರಾಜಕೀಯ ಜನಪ್ರತಿನಿಧಿಗಳನ್ನು ಕೂಡ ತಾನೊಬ್ಬ ಪ್ರಭಾವಿ ಜ್ಯೋತಿಷಿ ಎನ್ನುವಂತ ಬಗ್ಗೆ ಹೇಳ್ತಾನೆ. ಯಾಕಂದ್ರೆ ಆತ ಅವರ ಜೊತೆ ಏನು ತೆಗೆದುಕೊಂಡಿರುವಂತ ಫೋಟೋಗಳೇ ಇವತ್ತು ಸಾಕ್ಷೀಕರಿಸ್ತಾ ಇವೆ ಯಾವ ಮಟ್ಟದಲ್ಲಿ ಈತ ವಂಚನೆಗೆ ಇಳಿದಿರ್ಬೋದು ಎನ್ನುವಂತ ಬಗ್ಗೆ. ಅದ್ರ ಜೊತೆಗೆ ಈತನ ಜೊತೆ ಸುಚಿತ್ರಾ ಕೂಡ ಒಂದು ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಅದು ಹೇಗಪ್ಪ ಅಂದ್ರೆ ಈತ ವೈದಿಕ ಕಾರ್ಯಕ್ರಮಕ್ಕೆ 1 ಲಕ್ಷನೋ 2 ಲಕ್ಷನೋ ಅಥವಾ 50,000ನೋ ಏನೋ ಒಂದು ಹಣವನ್ನ ಹೇಳ್ತಿದ್ದ. ಅದರಲ್ಲಿ ಒಂದು 10,000ನೋ 15,000 ರೂಪಾಯಿ ಅಂತ ಇವನು ಕಮಿಷನ್ ಅನ್ನ ಆ ಬ್ರೋಕರ್ಗಳಿಗೆ ಕೊಡ್ತಾ ಇದ್ದ. ಈ ಬ್ರೋಕರ್ಗಳ ಪೈಕಿ ಯಾರು ಪುರುಷರು ಬ್ರೋಕರ್ಗಳು ಇರಲಿಲ್ಲ. ಅದರ ಬದಲಾಗಿ ಎಲ್ಲಾ ಕಡೆಯೂ ಕೂಡ ಮಹಿಳೆಯರೇ ಬ್ರೋಕರ್ಗಳು ಇದ್ರು ಎನ್ನುವಂತ ಮಾಹಿತಿ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಆತನ ಊರಿನ ಹೆಮ್ಮನ್ ಬೈಲ್ ಆಗಿರ್ಬೋದು, ಆತನ ಊರಿನ ಜನರೇ ಇವತ್ತು ಹೇಳ್ತಾ ಇರುವಂತದ್ದು ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಂತ. ಅದರಲ್ಲೂ ಒಬ್ಳು ಸುಚಿತ್ರಾ ಕೂಡ ಆತನಿಗೆ ಬ್ರೋಕರ್ ಆಗಿ ಹೋದ್ರು. ಅದಾದ ನಂತರ ಇವರ ಅನೈತಿಕ ಸಂಬಂಧ ಬೆಳೆಯುತ್ತೆ. ಅದಾದ ನಂತರ ಇವಳಿಗೆ ಒಂದು ಕಾಲ್ ಸೆಂಟರ್ ಅನ್ನು ಮಾಡ್ಕೊಳ್ತಾನೆ, ಒಂದು ಅಂಗಡಿಯನ್ನು ಕೂಡ ಹಾಕಿ ಕೊಡ್ತಾನೆ ಈತ. ಅದು ಬೇರೆ ಕಡೆ ಹೋಗಬಾರ್ದು, ಅದು ತನ್ನೊಟ್ಟಿಗೆ ಇರಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹೀಗೆ ಕಮಲಾಕರ್ ಭಟ್ಟನ ಒಂದು ಈ ಹಿಂದೆ ಅಂದ್ರೆ ಪ್ರಭಾವಿ ಜ್ಯೋತಿಷಿ ಆಗೋಕ್ಕಿಂತ ಮುಂಚಿತವಾಗಿ ಈತ ಏನ್ ಮಾಡ್ತಾ ಇದ್ದ ಏನು ಅಂತಂದ್ರೆ ಇವು ಬರೀ ಕಳ್ಳತನ ಮತ್ತು ಕಳ್ಳಾಟವೇ ಮಾಡ್ತಾ ಇದ್ದ ಎನ್ನುವಂಥದ್ದು ಬೆಳಕಿಗೆ ಬರ್ತಾ ಇರುವಂತಹ ಒಂದು ಸುದ್ದಿ. ಅರುಣ್, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ.